ಕಾಕ್ರೋಚ್ ಜನತಾ ಪಾರ್ಟಿ ಕಳೆದ 7-8 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲನ್ನು ಮಾಡ್ತಿರುವಂಥದ್ದು. ಅಂದರೆ ಈಗಾಗಲೇ 10-12 ಮಿಲಿಯನ್ ಫಾಲೋವರ್ಸು ಕೂಡ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುತ್ತಾ ಇಂಥದ್ದೊಂದು ಪ್ರಶ್ನೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ನಟ ಚೇತನ್ ಅಹಿಂಸಾ ಅವರು ಕರ್ನಾಟಕ ಟಿವಿ ಒಂದಿಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ನೋಡಿರ್ತೀರಿ, ಏನಿದು ಕಾಕ್ರೋಚ್ ಜನತಾ ಪಾರ್ಟಿ ಒಂದಷ್ಟು ಹಲ್ಚಲ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸುಮಾರು ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಫಾಲೋವರ್ಸನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಹೊಸ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುತ್ತನ್ನುವಂತಹ ಚರ್ಚೆ ಯುವಕರಲ್ಲಿ ಅದು ಮನೆ ಮಾಡಿದೆ. ಏನು ಹೇಳ್ತೀರಿ ಸಾಮಾಜಿಕ ಹೋರಾಟಗಾರರು ನೀವು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಕಾಕ್ರೋಚ್ ಜನತಾ ಪಾರ್ಟಿ, ಈ ಕಾಕ್ರೋಚ್ ಅನ್ನೋ ಪರಿಕಲ್ಪನೆ ನನಗೇನು ಕಾಣಿಸುತ್ತೆ ಅಂದರೆ ಯುವಕರ ಒಂದು ಪ್ರತಿರೋಧದ ಸಂಕೇತ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಕಾಕ್ರೋಚ್ ಅನ್ನೋದು ಅದೇನು CJI ಅವರು ಯುವಕರನ್ನು ಒಂದು ಜಾಬ್ಲೆಸ್ಸು, ಒಂದು ಪ್ಯಾರಸೈಟ್ಸ್ ಅನ್ನೋ ಒಂದು ರೀತಿ ಬಿಂಬಿಸಿದಾಗ ಆ ಪ್ರತಿರೋಧ ತಕ್ಕಂತೆ ಕಾಕ್ರೋಚ್ ಪರಿಕಲ್ಪನೆ ಶುರುವಾಯಿತು. ಕಾಕ್ರೋಚ್ ಈಸ್ ಮೋರ್ ಆಫ್ ನನ್ನ ಕಣ್ಣಲ್ಲಿ ಇಟ್ಸ್ ಮೋರ್ ಆಫ್ ಅ ಪೊಲಿಟಿಕಲ್ ಸ್ಯಾಟೈರ್, ಒಂದು ಹಾಸ್ಯ, ಒಂದು ರೀತಿ ಈ ಪೊಲಿಟಿಕಲ್ ಸಿಸ್ಟಮನ್ನು ಫ್ರಸ್ಟ್ರೇಷನ್ನ ಕಾಮಿಡಿ ಮುಖಾಂತರ ತೋರ್ಸೋಕ್ಕೆ ಒಂದು ಒಳ್ಳೆಯ ಪ್ರಯತ್ನ. ಅದು ನನಗೇನು ಕಾಣಿಸುತ್ತೆ ಅಂದರೆ ಇವಾಗ ಭಾಳ ಬೇಗ ಒಂದು ವಾರದಲ್ಲಿ ಒಂದು 22 ಮಿಲಿಯನ್ 2 ಕೋಟಿ ಮೇಲೆ ಫಾಲೋವರ್ಸ್ ಆಗಿದ್ದಾರೆ. ಬಟ್ ಇಟ್ ಈಸ್ ಮೋರ್ ಆಫ್ ಅ ಫಾಲೋವರ್ಸ್ ಫಾರ್ ಫನ್ ರಾದರ್ ದೆನ್ ಸಬ್ಸ್ಟೆನ್ಸ್. ನಮಗೆ ಇದು CJP ಕಾಕ್ರೋಚ್ ಜನತಾ ಪಕ್ಷ ವರ್ಸಸ್ BJP ಆಗಬಾರ್ದು. ಇದು ಕಾಕ್ರೋಚ್ ಜನತಾ ಪಕ್ಷ ಅನ್ನೋ ಜೊತೆ ಕಾಕ್ರೋಚ್ ನ್ಯಾಷನಲ್ ಕಾಂಗ್ರೆಸ್ಸು ಅಗೇನ್ಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಕೂಡ ಆಗಬೇಕು. ಇಡೀ ಸಿಸ್ಟಮನ್ನು ಫೈಟ್ ಮಾಡೋ ರೀತಿಯಲ್ಲಿ ಕಾಕ್ರೋಚ್ ಆಗಬೇಕು ಹೊರತು ಒಂದು ಪಕ್ಷದ ವಿರುದ್ಧ ಅದು ಪರಿವರ್ತನೆ ಅಲ್ಲ. ಮತ್ತು ಮುಖ್ಯವಾಗಿ ಕಾಕ್ರೋಚ್ ಅನ್ನೋ ಒಂದು ಕ್ರೀಚರ್ ಏನಿದೆ, ಆ ಕಾಕ್ರೋಚ್ ಭಾಳ ಒಂದು ಫೈಟಿಂಗ್ ಸ್ಪಿರಿಟ್ ಇರೋ ಕ್ರೀಚರ್. ಅದು 300 ಮಿಲಿಯನ್ ಇಯರ್ಸ್ ಅಂದರೆ 30 ಕೋಟಿ ವರ್ಷಗಳಿಂದ ಬದುಕಿರೋ ಇದು ಡೈನೋಸಾರ್ಗಿಂತ ಮುಂಚೆ ಆ ಕ್ರೀಚರು ಏನು ಹೇಳ್ತಾರೆ ಅಂದರೆ ನ್ಯೂಕ್ಲಿಯರ್ ಹಾಲೋಕಾಸ್ಟ್ ಆದರೂ ಕೂಡ ಕಾಕ್ರೋಚಸ್ ಬದುಕ್ತವೆ ಅಂತ. ಸೊ ಭಾಳ ರೆಸಿಲಿಯೆಂಟ್. ಆ ಫೈಟಿಂಗ್ ಸ್ಪಿರಿಟ್ ನಮಗೆ ಬೇಕಿದೆ. ಬಟ್ ನಮಗೆ ಎಲ್ಲಿ ಬೇಕಿದೆ ಅಂದರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಿಲ್ಲ. ನಮಗೆ ಆನ್ ಗ್ರೌಂಡ್ ಹೋಗಬೇಕು, ಜನರ ಮಧ್ಯ ನಾವು ಹೋಗಬೇಕು, ಜನರ ನಡುವೆ ಬೆರಿಬೇಕು. ಯಾಕಂದರೆ ಪೊಲಿಟಿಕಲ್ ಪಾರ್ಟಿ ಅನ್ನೋದು ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಧ್ಯ ಇಲ್ಲ. ಪೊಲಿಟಿಕಲ್ ಪಾರ್ಟಿ ಅನ್ನೋದು ಒಂದು ಭಾವನೆ, ಅದು ಒಂದು ಜನರಿಗೆ ಅರ್ಥ ಆಗಬೇಕು, ಜನರು ರೀಚ್ ಮಾಡಬೇಕು. ನಾನು ಯಾವಾಗಲೂ ಹೇಳಿದ್ದೀನಿ, ಸೋಷಿಯಲ್ ಮೀಡಿಯಾ 40 ವರ್ಷದಿಂದ ಬಂದಿದೆ, ಸಿನಿಮಾ 100 ವರ್ಷದಿಂದ ಬಂದಿದೆ. ಅದು ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷದಿಂದ ನಡೆದಿದೆ. ವಿ ಮಸ್ಟ್ ಗೋ ಟು ದ ಪೀಪಲ್ ಅಲ್ಲಿ ಇಂಟರಾಕ್ಟ್, ಅಲ್ಲಿಂದ ಒಂದು ಪೊಲಿಟಿಕಲ್ ಮೂಮೆಂಟ್ ಕಟ್ತಾ ಬರಬೇಕು. ಕಾಕ್ರೋಚ್ ಜೊತೆ ನನಗೆ ಭಾಳ ಇಷ್ಟವಾದ ಒಂದು ಕ್ರೀಚರ್ ಯಾವುದಂದರೆ ಗ್ಯಾಟ್ ಫ್ಲೈ. ಅದು ಮತ್ತೊಂದು ಇನ್ಸೆಕ್ಟು, ಅದು ಒಂದು ಕುದುರೆ ಹುಳ. ಈ ಗ್ಯಾಟ್ ಫ್ಲೈ ಕುದುರೆ ಹುಳ ಏನು ಮಾಡುತ್ತೆ ಅಂದರೆ ಅದು ದೊಡ್ಡ ಒಂದು ಹಸುಗಳು ಕುದುರೆಗಳನ್ನ ಅದು ಒಂದು ಸಣ್ಣದಾಗಿ ಕಚ್ಚಿ ಅದು ಒಂಥರ ದಾರಿಗೋಸ್ಕರ ಹಿಂಗೆ ಸ್ಟ್ರೇಟ್ ಹೋಗೋದಕ್ಕೆ ಮಾಡಿಕೊಡುತ್ತೆ. ನಾವು ಅದೇ ಥರ ಒಂದು ಕುದುರೆ ಹುಳ ಥರ ಕೆಲಸ ಮಾಡಬೇಕು. ನಾವೆಲ್ಲ ಚಿಕ್ಕದಾಗಿರ್ತೀವಿ, ನಾವೆಲ್ಲ ಒಂದು ಯುವಕರಾಗಿರ್ತೀವಿ, ನಮ್ಗೆ ಅಷ್ಟೊಂದು ಪವರ್ ಇಲ್ಲ ಅಂದ್ಕೊತೀವಿ. ಬಟ್ ಆ ಕುದುರೆ ಹುಳ ಹೆಂಗೆ ಇದು ಕುದುರೆನ ಗೈಡ್ ಮಾಡುತ್ತೋ, ನಾವು ಕೂಡ ಸಣ್ಣ ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಸಮಾಜ ದಿಕ್ಕಿಗೆ ನಾವು ಕೂಡ ಕೆಲಸ ಮಾಡಬೇಕು. ಸೊ ಈ ಒಂದು ಕಾಕ್ರೋಚ್ ಅನ್ನೋ ಕಾನ್ಸೆಪ್ಟ್ ಈಸ್ ಅ ಯೂತ್ ಫೋರ್ಸ್ ಭಾಳ ಇದೆ. ಬಟ್ ಅದು ಒಂದು ಇಟ್ ಕೆನಾಟ್ ಬಿ ಜಸ್ಟ್ ಸೋಷಿಯಲ್ ಮೀಡಿಯಾ ಫೋರ್ಸ್. ಆ್ಯಂಡ್ ಅದು ಕೂಡ ನಮಗೆ ಭಾಳ ಗಟ್ಟಿಯಾಗಿ ಆನ್ ಗ್ರೌಂಡ್ ಫೋರ್ಸ್ ಆಗೋದು ಭಾಳ ಮುಖ್ಯ. ಅದನ್ನು ನಾವು ಕಟ್ತಾ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿದಂತಹ ಶಬ್ದ ಅಂದರೆ ನಿರುದ್ಯೋಗಿಗಳು ಕಾಕ್ರೋಚ್ ರೀತಿಯಲ್ಲಿ ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಆಕ್ರೋಶವಾಗಿ ಈ ರೀತಿಯಾದಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ ಹುಟ್ಟು ಹಾಕಲಿಕ್ಕೆ ಸಾಧ್ಯ ಆಯಿತಾ? ಏನು ಹೇಳ್ತೀರಾ ನೀವು? ನಿರುದ್ಯೋಗಿಗಳಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ಹೇಳಿರುವಂತಹ ಆ ಒಂದು ಶಬ್ದ, ಆ ಒಂದು ಮಾತು ನೀವೇನು ವಿಮರ್ಶೆ ಮಾಡ್ತೀರಿ? ಯುವಕರಲ್ಲಿ ಅಪಾರ ಶಕ್ತಿ ಇದೆ. ಯಾವುದೇ ಬದಲಾವಣೆ ಪರಿವರ್ತನೆ ಆಗಬೇಕು ಅಂದರೆ ಯುವಕರಿಂದನೇ ನಿಂತ್ಕೊಂಡು ಸಾಧ್ಯ ಉಂಟಿದೆ. ಅದೇನು ಬರೀ ಒಂದು ತಮಿಳುನಾಡು ಮಾತ್ರ ತೋರಿಸಿಲ್ಲ, ಅದು ಭಾಳ ಹೋರಾಟಗಳು, ಚಳುವಳಿಗಳು, ಭಾಳ ದಶಕಗಳಿಂದ ಶತಮಾನಗಳಿಂದ ತೋರಿಸಿದೆ ಯುವಕರ ಶಕ್ತಿ ಅಪಾರ ಅನ್ನೋದು. ಯಾವಾಗ ಈ CJI ಅನ್ನೋದನ್ನು ಒಂದು ರೀತಿ ಈ ಯುವಕರನ್ನು ಭಾಳ ಒಂದು ಕಡೆಗಣಿಸಿದಾರೋ, ಅದನ್ನು ಅದು ಏನಾಯಿತು ಅಂದರೆ ಅದು ಬಹುಶಃ ಇಷ್ಟು ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂತ CJP ಕಾಕ್ರೋಚ್ ಜನತಾ ಪಾರ್ಟಿ ಫೌಂಡ್ರು ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಯುವಕರ ಫ್ರಸ್ಟ್ರೇಷನ್ ಭಾಳ ಇದೆ. ಈ ಪೊಲಿಟಿಕಲ್ ಸಿಸ್ಟಮ್ ಯುವಕರನ್ನು ನೆಗ್ಲೆಕ್ಟ್ ಮಾಡಿದೆ. ಈ ಪೊಲಿಟಿಕಲ್ ಸಿಸ್ಟಮ್ನ ಜಾಬ್ಸು ನಾವು ಏನು ಹೇಳ್ತೀವಿ, ಇವರು 2014ರಲ್ಲಿ 2 ಕೋಟಿ ಕೆಲಸಗಳು ತೊಗೊಂಬರ್ತೀವಿ ವರ್ಷ ಅಂತ ಹೇಳಿ, ಎಲ್ಲಿದೆ ಈ ಉದ್ಯೋಗಗಳು? ಇವಾಗ ಅನ್ಎಂಪ್ಲಾಯ್ಮೆಂಟ್ ಇಲ್ಲದೆ ಇದ್ರೂ ಅಂಡರ್ ಎಂಪ್ಲಾಯ್ಮೆಂಟ್ ಭಾಳ ಇದೆ. ನಮ್ಮ ಯುವಕರಿಗೆ ಏನಾಗಿದೆ ಅಂದರೆ ನಾವೆಲ್ಲ ಓದಿರ್ತೀವಿ, ನಾವೆಲ್ಲ ಡಿಗ್ರಿ ಚೆನ್ನಾಗಿ ಮಾಡಿರ್ತೀವಿ, ಬಟ್ ಅದ್ರ ತಕ್ಕಂತೆ ಕೆಲಸ ಸಿಗ್ತಾ ಇಲ್ಲ. ಸೊ ದೇರ್ ಇಸ್ ಅ ಫ್ರಸ್ಟ್ರೇಷನ್ ವಿತ್ ದ ಸಿಸ್ಟಮ್. ಆಮೇಲೆ ಯಾರ್ಯಾರು ಇವತ್ತಿನ ದಿನ ಪೊಲಿಟಿಕಲ್ ಪವರ್ನಲ್ಲಿದ್ದಾರೆ, ಯಾರು ರೂಲ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಪೊಲಿಟಿಕಲ್ ಪಾಲಿಸಿ ತರದೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಯುವಕರ ಕಷ್ಟ ಅರ್ಥ ಆಗ್ತಾ ಇಲ್ಲ. ಅವರ ವೈಯಕ್ತಿಕ ಅಧಿಕಾರನೇ ಮುಖ್ಯ ಆಗುತ್ತೆ ಹೊರತು
ಯುವಕರ ಕಷ್ಟಗಳು, ಜನರ ಬದಲಾವಣೆ, ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದು ಈ ಕಾಳಜಿ ಯಾವುದೂ ಇಲ್ಲ. ಸೊ ಯುವಕರ ಶಕ್ತಿ ಏನಿದೆ ಅಂತ ಒಂದು ಕಾಕ್ರೋಚ್ ಕಾನ್ಸೆಪ್ಟಿಂದ ಅದು ಬಂದಿದೆ. ಬಟ್ ಇಟ್ ಕೆನಾಟ್ ಬಿ ಸೋಷಿಯಲ್ ಮೀಡಿಯಾ, ಇಟ್ ಹ್ಯಾಸ್ ಟು ಬಿ ಆನ್ ಗ್ರೌಂಡ್. ಬಟ್ ಅದೇನಾಗುತ್ತೆ ಅಂದರೆ CJI ಅದನ್ನೇನೋ ಒಂದು ರೀತಿ ಕೇರ್ಲೆಸ್ ಆಗಿ ಒಂದು ರೀತಿ ಹೇಳಿರ್ಬೋದು, ಅದು ಅಷ್ಟೊಂದು ಸೀರಿಯಸ್ ಆಗಿ ಹೇಳಿಲ್ಲದೆ ಇರ್ಬೋದು. ಅವರು ಹೇಳ್ತಾರೆ ನೀವು ಅಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಡಿ. ಬಟ್ ಇಟ್ ರೆಪ್ರೆಸೆಂಟ್ಸ್ ಅ ಮೈಂಡ್ ಸೆಟ್ ಆಫ್ ದ ರೂಲಿಂಗ್ ಎಲೀಟ್ಸ್ ಹೂ ಲುಕ್ ಎಟ್ ದ ಯೂತ್ಸ್ ಆಫ್ ದ ಕಂಟ್ರಿ. ಒಂಥರ ಅವರಲ್ಲಿರೋ ಶಕ್ತಿನ ಗುರ್ತಿಸ್ತೆ, ಅದನ್ನು ಒಂದು ರೀತಿ ಕಡೆಗಣಿಸೋ ರೀತಿಯಲ್ಲಿ ಅದು ನಡೆದಿದೆ. ಅದಾಗಬಾರ್ದು. ಯುವಕರಿಂದನೇ ಪರಿವರ್ತನೆ ಸಾಧ್ಯ ಉಂಟಿದೆ ಅಂತ ನಾವೆಲ್ಲರೂ ನಂಬಿರೋರು. ನಾವು ಕೂಡ ಎಲ್ಲರ ಜೊತೆಗೆ ಸೇರಿ ಒಂದು ಸಿದ್ಧಾಂತದ ಮೇಲೆ, ಸಮಾಜದ ಸಿದ್ಧಾಂತ, ಯುವಕರಂದರೆ ಎಲ್ಲ ಏನು ಮಾಡಿದ್ರೂ ಸರಿ ಅಲ್ಲ, ನಾವೆಲ್ಲರೂ ಒಂದು ಗಟ್ಟಿಯಾಗಿ ನಾವೆಲ್ಲರೂ ಸಮಾನರು, ನಮಗೆ ನ್ಯಾಯ, ವೈಜ್ಞಾನಿಕತೆ, ಸಂವಿಧಾನ ಪೀಠಿಕೆ ದಿಕ್ಕನ್ನ ನಾವು ಕಟ್ತಾ ಬಂದರೆ ಗಟ್ಟಿಯಾದ ಕರ್ನಾಟಕ, ಗಟ್ಟಿಯಾದ ದೇಶ ಆಗುತ್ತೆ. ನಿಜವಲ್ಲೂ ಕಾಕ್ರೋಚ್ ಆಗಿರ್ಬೋದು, ಮತ್ತು ನಮಗೆ ಕುದುರೆ ಹುಳ ಆಗಿರ್ಬೋದು, ಎಲ್ಲ ಇನ್ಸೆಕ್ಟ್ಸು ನೋಡಿ. ಈ ಹುಲಿ, ಸಿಂಹಗಳು ಇವೆಲ್ಲ ದೊಡ್ಡದಂತ ತೋರಿಸ್ತೀವಿ, ಆದರೆ ಹುಲಿ, ಸಿಂಹ ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ. ಹುಲಿ, ಸಿಂಹಗಳು ಬದುಕೋದು ಕಷ್ಟ ಆಗ್ತಾ ಇದೆ. ಆದರೆ ಈ ಕಾಕ್ರೋಚು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ. ಫೈಟಿಂಗ್ ಸ್ಪಿರಿಟ್, ರೆಸಿಲಿಯನ್ಸ್ ಇದೆ. ಅದೇ ಥರ ಕುದುರೆ ಹುಳನೂ ಭಾಳ ಫೈಟಿಂಗ್ ಇದೆ. ಇದನ್ನು ಮಾಡಿ ನಾವು ಒಂದು ರೀತಿ ಹೋರಾಟದ ಕಿಚ್ಚು ಮುಖಾಂತರ ಬದಲಾವಣೆ ತರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ದೇವೋದ್ದೇಶ ಅಥವಾ ಅವರ ಪ್ರಣಾಳಿಕೆ ನೀವು ಗಮನಿಸಿರ್ಬೋದು, ಒಂದು ರೀತಿಯಾಗಿ ತಮಾಷೆ ಅಂತ ಅನಿಸಿದ್ರು ಕೂಡ ಅದು ಇಂಪ್ಯಾಕ್ಟ್ ಆಗುತ್ತಾ ದೇಶದ ರಾಜಕೀಯದ ಮೇಲೆ, ರಾಜ್ಯ ರಾಜಕೀಯದ ಮೇಲೆ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಂಪ್ಯಾಕ್ಟ್ ಆಗೋದು ಅಂದರೆ ನನ್ನ ಪ್ರಕಾರ ಅದು ಒಂದು ನೀವು ಹೇಳ್ದಂಗೆ ತಮಾಷೆಯಾಗಿ ತಗೋಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳು, ಕೇಂದ್ರ ಸರ್ಕಾರ ಭಾಳ ಸೀರಿಯಸ್ ಆಗಿ ತೊಗೊಂಡು ಅದರ ಮೇಲೇ ಒಂದು ಕಡಿವಾಣ ಹಾಕಬೇಕು. ಅದ್ರ ಮೇಲೆ ಆ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಬ್ಯಾನ್ ಮಾಡಬೇಕು, ಎಕ್ಸ್ ಖಾತೆನ ಒಂದು ಇದು ಬ್ಯಾನ್ ಮಾಡಬೇಕು, ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊತಾ ಇದ್ದಾರೆ. ನನ್ನ ಪ್ರಕಾರ ಈ BJP ಪಕ್ಷ ಮತ್ತು ಯೂನಿಯನ್ ಸರ್ಕಾರ, NDA ಸರ್ಕಾರ ಏನು ಮಾಡಬೇಕು ಅಂದರೆ ಅವರು ಆ ಕಾಕ್ರೋಚ್ ಕಾನ್ಸೆಪ್ಟನ್ನು ಒಳಗೆ ತೊಗೊಂಡು, ಹೌದ್ರಿ ಈ ಕಾಕ್ರೋಚ್ ನ್ಯಾಷನಲ್ ಕಾಂಗ್ರೆಸ್ ನಮಗೆ ಸರಿ ಇಲ್ಲ, ಈ ಕಾಕ್ರೋಚ್ ಬೇರೆ ಪಕ್ಷಗಳು ಅಂತ ಹೇಳಿದ್ರೆ ನಾವೇ ನಿಜವಾದ ಹೋರಾಟಗಾರರು ಅಂತ ತೋರಿಸ್ಕೋಬೇಕು. ಅದನ್ನು ಜೊತೆಗೆ ತೊಗೊಂಡೋಗ್ಬೇಕು ಹೊರತು ಅದನ್ನು ಒಂದು ರೀತಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿ ಅದನ್ನು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಕೋದ್ರಲ್ಲಿ ಅರ್ಥ ಇಲ್ಲ. ಸೊ ಅದು ತಮಾಷೆನೇ, ಆದರೆ ಅದನ್ನು ಇಟ್ಸ್ ಪೊಲಿಟಿಕಲ್ ಸ್ಯಾಟೈರ್ ವಿತ್ ಅ ಲಾಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಮೀನಿಂಗ್. ಆದರೆ ಆ ಮೀನಿಂಗನ್ನು ನಾವು ಅದನ್ನೇನಾದರೂ ಒಳ್ಳೇದಿದ್ದರೆ ತೊಗೊಳ್ಳೋಣ. ಬಟ್ ಅದು ಬಿಟ್ಟು ಈ ರೀತಿ ಬ್ರಹ್ಮಾಸ್ತ್ರ ಬಿಟ್ಟು ಅದನ್ನು ಬ್ಯಾನ್ ಮಾಡೋದನ್ನ ನನಗೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ, ಅದು ಅವಶ್ಯಕತೆ ಇಲ್ಲ ಅಂತ ನನ್ನ ಕಣ್ಣಲ್ಲೇ ಅನಿಸುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುತ್ತಂತ ಅನಿಸುತ್ತೆ ನಿಮಗೆ? ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ 3,000 ಪಕ್ಷಗಳಿದೆ. ನಿಮಗೆ ಎಲ್ಲರೂ ಪಕ್ಷ ಕಟ್ಟಕ್ಕೆ ನಿಮಗೆ ಯು ಹ್ಯಾವ್ ದ ರೈಟ್. ಬಟ್ ಎಲ್ಲ ಪಕ್ಷಗಳು ಅಷ್ಟೇ ತೂಕವಾಗಿರ್ತವೆ, ಎಲ್ಲ ಪಕ್ಷಗಳು ಅಷ್ಟೇ ಜನರ ಮಧ್ಯೆ ಕೆಲಸ ಮಾಡ್ಕೊಂಡು ಬಂದಿರ್ತವೆ, ಎಲ್ಲ ಪಕ್ಷಗಳು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತವೆ ಅಂತ ಕನ್ವಿನ್ಸ್ ಇಲ್ಲ. ಇವತ್ತು ಆ 22 ಮಿಲಿಯನ್ ಫಾಲೋವರ್ಸ್ ಏನಿದ್ದಾರೆ, 2.5 ಕೋಟಿ, ಇವರೆಲ್ಲ ಸಮಾಜದ ಸಮಸ್ಯೆಗಳು ಕಾಕ್ರೋಚ್ ಜನತಾ ಪಾರ್ಟಿ ಫಿಕ್ಸ್ ಮಾಡುತ್ತೆ ಅಂತಲ್ಲ. ಇಟ್ಸ್ ಮೋರ್ ಅವ ಒಂದು ಏನೋ ಒಂದು ಪೊಲಿಟಿಕಲ್ ಸ್ಯಾಟೈರ್ಗೋಸ್ಕರ ನಾವು ಫಾಲೋ ಮಾಡೋಣ ಅಂತ ಮಾಡಿರ್ತಾರೆ. ಬಟ್ ನಮಗೆ ಅದು ಹೊಸ ಪಕ್ಷ ಹೊರಹೊಮ್ಮಿದ್ರೂ ಅದು ಒಂದು ರೀತಿ ಸಮಾಜನ ಅರ್ಥ ಮಾಡಿಕೊಂಡು ಬರೀ ಒಂದು ಕಾಮಿಡಿ ಮಾಡದೆ ಅದು ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಒಂದು ರೀತಿ ಮಾನದಂಡ ಇಟ್ಟು ಒಂದು ರೀತಿ ಗೇಮ್ ಪ್ಲ್ಯಾನ್ ಇಟ್ಕೊಂಡ್ರೆ ಅದು ಕೂಡ ರೀಚ್ ಆದರೆ ಸಂತೋಷನೇ. ಬಟ್ ಅದು ಇವತ್ತು ಸದ್ಯಕ್ಕೆ ಅದು ನನಗೆ ಕಾಣ್ತಾ ಇಲ್ಲ. ಇವಾಗ ಸದ್ಯಕ್ಕೆ ಇಟ್ ಲುಕ್ಸ್ ಮೋರ್ ಲೈಕ್ ಅ ಪೊಲಿಟಿಕಲ್ ಸಟೈರ್. ನೀವು ಹೇಳ್ದಂಗೆ ಒಂದು ತಮಾಷೆ ಥರ ಕಾಣುತ್ತೆ. ಬಟ್ ಇಟ್ ಹಸ್ ಕ್ಯಾಪ್ಚರ್ ದ ಇಮ್ಯಾಜಿನೇಷನ್. ಏನೇ ಬದಲಾವಣೆ ಬೇಕು ಅಂದರೆ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡಬೇಕು. ಕಾಕ್ರೋಚ್ ಕಾನ್ಸೆಪ್ಟ್ ಇಸ್ ಕ್ಯಾಪ್ಚರ್ ದ ಇಮ್ಯಾಜಿನೇಷನ್. ಅದು ಸೋಷಿಯಲ್ ಮೀಡಿಯಾ ಇಮ್ಯಾಜಿನೇಷನ್. ನಾವು ಆನ್ ಗ್ರೌಂಡ್ ಜನರ ಮಧ್ಯೆ ಹೋರಾಟ, ಸೇವೆ, ಜನಜಾಗೃತಿ ಮುಖಾಂತರ ನಿಜವಾಗ್ಲೂ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡಿ ಒಂದು ಸಮಾಜ ನಿರ್ಮಾಣ ಮಾಡೋಣ. ಓಕೆ. ಇನ್ನು ಕೊನೆಯದಾಗಿ ದೇಶದ ರಾಜಕೀಯ ವ್ಯವಸ್ಥೆ, ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನು ಯುವಕರಿಗೆ ಸರಿ ಮಾಡುವಂತಹ ಅಥವಾ ಬದಲಾವಣೆ ಮಾಡುವಂತಹ ಶಕ್ತಿ ಇದೆಯಾ? ಮೊದಲನೇ ಪ್ರಶ್ನೆ. ಒಂದು ವೇಳೆ ಏನಾದರೂ ಈ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಾದರೆ, ಸರಿ ಮಾಡೋದಾದರೆ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ರೆ ಸರಿ ಆಗುತ್ತೆ ಅನ್ನುವಂಥದ್ದು. ಅದರಲ್ಲಿ ಭಾಳ ಮುಖ್ಯವಾಗಿ ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಆರೋಗ್ಯ ದೃಷ್ಟಿಯಾಗಿರ್ಬೋದು, ಅಥವಾ ವಿದ್ಯಾಭ್ಯಾಸ ಆಗಿರ್ಬೋದು, ಇದೆಲ್ಲದನ್ನೂ ಕೂಡ ಮನಗಂಡು ಒಂದು ವೇಳೆ ಆ ರೀತಿಯಾದಂತಹ ಹೊಸದಾದಂಥ ರೆವಲ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಚೇತನ್ ಅಹಿಂಸ್ ಅವರು ಏನು ಹೇಳ್ತಾರೆ ಯುವಕರಿಗೆ ಅನ್ನುವಂಥದ್ದು? ಹೌದು, ಖಂಡಿತ ಯುವಕರಿಂದ ಸಾಧ್ಯ ಇದೆ. ಬಟ್ ಯುವಕರಿಂದ ಸಾಧ್ಯ ಇದೆ ಅನ್ನೋದು ಯುವಕರಾಗಿ ಅನ್ನೋದಲ್ಲ, ನಾವು ಅರಿವಿರೋ, ಜಾಗೃತಿ ಇರೋ ನಾಗರಿಕರಾಗಿ ನಾವು ಒಂದು ರೀತಿ ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಸ್ಟ್ರಕ್ಚರಲ್ ಆಗಿ ವೈಜ್ಞಾನಿಕ ಪರಿಹಾರ ಕೊಡಬೇಕು. ಸೊ ಹಳೆ ಕಾಲದವರು ಏನಾಗ್ತಾರೆ ಅಂದರೆ ಅವ್ರು ಅಷ್ಟೊಂದು ಅಪ್ಡೇಟ್ ಆಗಿರಲ್ಲ. ಆದರೆ ಎಷ್ಟೋ ಹಳೆ ಕಾಲದವರು ಕೂಡ ಅವ್ರನ್ನೂ ಸಹಿತ ಇಟ್ ಡಸಂಟ್ ಹ್ಯಾವ್ ಟು ಬಿ ಓನ್ಲಿ ಯೂತ್. ಯಾರೇ ನಮಗೆ
ಒಂದು ಹೊಸ ರೀತಿ ಆಲೋಚನೆ ಮಾಡೋಕ್ಕೆ ತಯಾರಿದ್ದು, ಸಮಾಜದ ಸಮಸ್ಯೆಗಳು ಪರಿಹಾರ ಕೊಡೋದಿದ್ದು, ನನ್ನ ಬೆಳವಣಿಗೆಗಿಂತ ಸಮಾಜದ ಬೆಳವಣಿಗೆ ಮುಖ್ಯ ಮಾಡ್ತಾರೋ ಅವರಿಂದ ಪರಿವರ್ತನೆ ಸಾಧ್ಯ. ಯುವಕರಲ್ಲಿ ಆ ಆದರ್ಶ ಮನೋಭಾವ ಇರುತ್ತೆ, ಯುವಕರಲ್ಲಿ ಆ ಅಪ್ಗ್ರೇಡ್ ಆಗೋ ಕಲಿಯೋ ಮನೋಭಾವ ಇರುತ್ತೆ, ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಮನೋಭಾವ ಇರುತ್ತೆ. ಸೊ ಯುವಕರಲ್ಲಿ ಖಂಡಿತ ಸಾಧ್ಯ ಉಂಟು. ಎರಡನೇದಾಗಿ ಏನು ಮಾಡಬೇಕು, ಇವಾಗ ಸರ್ಕಾರಗಳು ಎಲ್ಲಿ ನೋಡಿದ್ರು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಫ್ರೀ ಬಿ ಕಲ್ಚರ್ ಜಾಸ್ತಿ ಆಗಿದೆ. ಈ ಗ್ಯಾರಂಟಿ ಯೋಜನೆಗಳು, ಈ ಫ್ರೀ ಬಿ ಕಲ್ಚರ್ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಸರ್ಕಾರದಲ್ಲಿ ಏನೋ ಒಂದು ಕೊಟ್ಬಿಟ್ಟಿದ್ವಿ, ನಾವು ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರಕ್ಕೆ ಬರ್ಬೋದು, ಸಮಾಜದ ಸಮಸ್ಯೆಗಳು ಪರಿಹಾರ ಅಲ್ಲ. ಪರಿಹಾರ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಗಟ್ಟಿಯಾಗಿ ಕಟ್ಟಬೇಕು. ಇವಾಗ ದೇಶಗಳು ಯಾರು ನಮ್ಮ ಮಾದರಿ ದೇಶಗಳು, ಸ್ಕ್ಯಾಂಡಿನೇವಿಯನ್ ದೇಶಗಳು 5 ದೇಶಗಳು, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲೆಂಡ್, ಈ ದೇಶಗಳಲ್ಲಿ ಏನಿದೆ ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳು ಭಾಳ ಗಟ್ಟಿಯಾಗಿದೆ. ಫಾರ್ ಎಕ್ಸಾಂಪಲ್, ನಮಗೆ ಗವರ್ಮೆಂಟ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು, ಅದರ ಭ್ರಷ್ಟಾಚಾರ ಕಿತ್ತಾಕಿ ಅದನ್ನು ದೊಡ್ಡದು ಮಾಡಿ ಅದನ್ನು ಒಂದು ರೀತಿ ಗಟ್ಟಿ ಮಾಡಬೇಕು. ಎರಡನೇದಾಗಿ ಎಜುಕೇಷನ್, ಮೂರನೇದಾಗಿ ಹೆಲ್ತ್, ನಾಲ್ಕನೇದಾಗಿ ಪೊಲೀಸ್ ವ್ಯವಸ್ಥೆ, ಐದನೇದಾಗಿ ಪ್ರಿಸನ್ ವ್ಯವಸ್ಥೆ. ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ನ ಕಟ್ಟಿದ್ರೆ ಲಾಂಗ್ ಟರ್ಮ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗುತ್ತೆ. ಅದು ಬಿಟ್ಟು ಒಂದು ಸ್ವಲ್ಪ ಗ್ಯಾರಂಟಿಗಳು ಕೊಟ್ಬಿಟ್ಟೆ ನೀವು ಅಧಿಕಾರಕ್ಕೆ ಬಂದು 5 kg ಅಕ್ಕಿಯಿಂದ ಏನು ಪರಿವರ್ತನೆ ಆಗಲ್ಲ. ಇವತ್ತು ನಿಜ ಹೇಳಬೇಕು ಅಂದರೆ ಬಡತನ ಖಂಡಿತ ಇದೆ, ಅದನ್ನು ತೆಗೆದಾಕಬೇಕು. ಆದರೆ ಯಾರು ಮುಂಚೆ ಥರ ಒಂದು 50 ವರ್ಷ 100 ವರ್ಷದ ಥರ ಹೊಟ್ಟೆ ಹಾಸ್ಕೊಂಡು ಸಾಯ್ತಿರೋರು ಕಡಿಮೆ. ನೀವು 5 kg ಅಕ್ಕಿ ಕೊಟ್ಟಿದ್ದ ಪರಿವರ್ತನೆ ಆಗಲ್ಲ. ನಮ್ಮ ರಾಜ್ಯ, ನಮ್ಮ ದೇಶ ಗಟ್ಟಿ ಆಗಬೇಕು ಅಂದರೆ ಇಡೀ ಹೆಲ್ತ್ ಕೇರ್ ಸಿಸ್ಟಮನ್ನು ಇಂಪ್ರೂವ್ ಮಾಡೋಣ. ಇಡೀ ಎಜುಕೇಷನ್ ಸಿಸ್ಟಮ್ ಏನು ಮಾಡಬೇಕು ಮುಖ್ಯವಾಗಿ ಅಂದರೆ ಪವರ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ತಳಮಟ್ಟದಿಂದ ಏರಿಸಿ ಮೇಲಿಂದ ಇಳಿಸಿ ಒಂದು ಸಮಾಜ ಕಟ್ಟೋದು. ಉದಾಹರಣೆಗೆ ಎಜುಕೇಷನ್ ಸಿಸ್ಟಮ್, ಇವತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ಒಂದು ರೀತಿ ಅದನ್ನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ಕೊಟ್ಟು ಅದನ್ನು ಬೆನಿಫಿಟ್ ಮಾಡಿ, ಖಾಸಗಿ ಒಂದು ರೀತಿ ವ್ಯಾಪಾರೀಕರಣ ಆಗಿರೋ ದೊಡ್ಡ ಮಟ್ಟದ ಶಾಲೆಗಳಿಗೆ ಒಂದು ರೀತಿ ಕಡಿವಾಣ ಹಾಕಬೇಕು, ಅವ್ರಿಗೂ ಕೂಡ ಸೇವಾ ಮನೋಭಾವ ಬೆಳೆಸಬೇಕು. ಸೊ ಯು ಬಿಲ್ಡ್ ಅಪ್ ದ ಬಾಟಮ್, ಯು ಬ್ರಿಂಗ್ ಡೌನ್ ದ ಟಾಪ್, ಯು ಬಿಲ್ಡ್ ಎನ್ ಈಕ್ವಲ್ ಸೊಸೈಟಿ. ಈ ರೀತಿ ಮಾಡಿದ್ರೆ ನ್ಯಾಯ ಸಿಗುತ್ತೆ, ಈ ರೀತಿ ಮಾಡಿದ್ರೆ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ ಆಗುತ್ತೆ, ಈ ರೀತಿ ಮಾಡಿದ್ರೆ ದೀರ್ಘಕಾಲ ಸಸ್ಟೈನಬಲ್ ಆದ ಬೆಟರ್ಮೆಂಟ್ ಆಗುತ್ತೆ ರಾಜ್ಯಕ್ಕೆ. ಸೊ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಮಸ್ಟ್ ಬಿ ದ ನೆಸೆಸರಿ ಗೋಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅಹಿಂಸ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.